ಹೆಂಗದಿರಿ ದೊಡ್ಡ ಮಂದಿ ಬ್ಯಾಸ್ಗಿ ಬಾಳ್ಕ ಅಂತ ಮಾಡಾಕತ್ತಿದ್ವಲ್ಲ. ಈಗ ಹಿಂದಿನ ವಿಡಿಯೋದಾಗ ಸೋತಿ ಬೀಜ ನೋಡಿದ್ರಿ. ಇವತ್ತು ಅದ ಹಿಟ್ಟಿನಾಗ ಬಾಂದನಿ ಅಂತ ಮಾಡ್ತಾರ್ರಿ. ಬಾಂದನಿ ಅಂದ್ರೆ ಇದು ಚಪಾತಿ ಮಾಡಿ ಈ ಥರ ಮಾಡೋದು ಭಾಳ ಚಲೋ ಇರ್ತಿತ್ತು. ಇದನ್ನು ಪಾಸ್ತಾಗತ್ತೆ ಮಾಡ್ಕೊಂಡು ತಿನ್ಬೋದು, ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು. ಮತ್ತು ಇದನ್ನು ಸೇಮ್ ಚಪಾತಿ ಹಿಟ್ಟಿನ ಗತೆನ ನಾದ್ಕೋಬೇಕ್ರಿ. 2 ತಾಸು ನೆನೆ ಇಡಬೇಕು. 2 ತಾಸು ನೆನೆ ಇಟ್ಟ ಆದಮೇಲೆ ಚೆಂದಾಗಿ ಮಿದ್ಕೋಬೇಕು. ಕೈಯಿಂದ ಹದ ಹಚ್ಚಿ ಮಿದ್ಕೋಬೇಕು. ಎಷ್ಟು ಮಿದ್ಕೋತಿರಲ್ಲ ಅಷ್ಟು ಚಂದ ಚಪಾತಿ ಬರ್ತಾವೆ. ಆಮೇಲೆ ಒಂದೊಂದಾಗಿ ಉಳ್ಳಿ ಹರ್ಕೋಬೇಕು. ಚಪಾತಿ ಹೆಂಗೆ ಮಾಡ್ತೇವಲ್ಲ ಸೇಮ್ ಚಪಾತಿನ ಮಾಡೋದ್ರಿ. ಚಪಾತಿ ಮಾಡಿ ಚೆಂದಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಆದಮೇಲೆ ಇರೋದು ಪ್ರೊಸೀಜರ್. ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸಿ ಇದನ್ನು ಒಣಗಿಸ್ಕೋಬೇಕ್ರಿ. ಒಂದು ಅರ್ಧ ತಾಸು ಅಥವಾ ಒಂದು 15 ನಿಮಿಷ ಒಣಗಿಸ್ಬೇಕು ಫಸ್ಟ್. ಆಮೇಲೆ ತಿರುವು ಹಾಕಬೇಕು. ಮತ್ತೊಂದು 15 ನಿಮಿಷ ಬಿಟ್ಟು ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ನಾಗ ಕಟ್ ಮಾಡ್ಕೋಬೇಕು ನೀವು ಇದನ್ನು. ನಿಮ್ಗೆ ಏನೇನು ಸ್ವಲ್ಪ ದೊಡ್ಡದು ಬೇಕು ಅಥವಾ ಉದ್ದುದ್ದಾಗಿ ನ್ಯೂಡಲ್ಸ್ ಕತೆ ಕಟ್ ಮಾಡ್ಕೋತೀವಿ ಅಂದ್ರೂ ಅದೇ ಥರನೂ ಕಟ್ ಮಾಡ್ಕೋಬೋದು. ನಾನು ಈ ಶೇಪ್ನಾಗ ಕಟ್ ಮಾಡ್ಕೊಂಡೇನಿ. ಕಟ್ ಮಾಡಿ ಒಣಗಿಸಿ ಮಾಡ್ಕೊಂಡು ತಿಂದರೆ ಮಜಾ ಇರ್ತೈತೆ ರೀ.